ಬರದ ದಿನವನು ನೆನೆದು ಇಂದೇಕೆ ಚಡಪಡಿಕೆ. ಬರದ ದಿನವನು ನೆನೆದು ಇಂದೇಕೆ ಚಡಪಡಿಕೆ. ಮಾಗಿ ಚಳಿ ನೆನೆದೀಗ ಕಂಪಿಸುವೆ ಏಕೆ. ಹೆದರುವುದೇ ಶೀತಲಕ್ಕೆ ಗಿರಿಯ ನೇರುವ ಮೊದಲೇ. ಹೆದರುವುದೇ ಶೀತಲಕ್ಕೆ ಗಿರಿಯ ನೇರುವ ಮೊದಲೇ. ಬದುಕು ಈ ನಿಮಿಷದಲ್ಲಿ ಮುದ್ದು ರಾಮ. ಬದುಕು ಈ ನಿಮಿಷದಲ್ಲಿ ಮುದ್ದು ರಾಮ. ಬರದ ದಿನವನ್ನು ನೆನೆದು ಹಿಂದೇಕೆ ಚಡಪಡಿಕೆ. ಹೆದರುವುದೇ ಶೀತಲಕ್ಕೆ ಗಿರಿಯ ನೇರುವ ಮೊದಲೇ. ಮುದ್ದು ರಾಮ. ಸಾಹಸ ಅಂತ ಹೇಳಿದ ಮೇಲೆ ಕೇವಲ ಈಜುವುದು, ಬೆಟ್ಟ ಹತ್ತುವುದು, ಆಟ ಆಡುವುದು, ಓಡುವುದು, ಕುಡಿದು ಕುಪ್ಪಳಿಸುವುದು ಇದಿಷ್ಟೇ ಅಲ್ಲ. ಜೀವನವೇ ಒಂದು ಆಟ, ಜೀವನವೇ ಒಂದು ಪಾಠ. ನಮ್ಮ ಜೀವನಕ್ಕೆ ಪ್ರಕೃತಿಯ ಒಂದು ನೋಟ. ಇದರೊಳಗೆ ನಾವು ಈ ಕೂಟದಲ್ಲಿ ನಮ್ಮ ಉಸಿರಿನ ಗೂಟವನ್ನು ನೆಟ್ಟು ಅದರ ಮೂಲಕ ಮನೋಸ್ಥೈರ್ಯದಿಂದ ಮುನ್ನುಗ್ಗುವಷ್ಟು ಹೊತ್ತು ಮುನ್ನುಗ್ಗಿದರೆ ಆಗ ವಿಜಯ ಪ್ರಾಪ್ತಿ. ಯಾಕೆ ಅಂತ ಹೇಳಿದರೆ, ನಮ್ಮ ಲಗಾಮ ಹಾಕಿ ನಾವು ಸಲಾಮ್ ಹೊಡೆದರೂ ಕೂಡ ಬಿಡದಲ್ಲೇ ಕರ್ಕೊಂಡು ಹೋಗ್ತಕ್ಕಂಥವನು, ಮುಲಾಮ್ ಹಚ್ಚಿ ಕಳಿಸಿರ್ತಕ್ಕಂಥ ಒಬ್ಬ ಕಾಲಪುರುಷ ಇದ್ದಾನಲ್ಲ, ಅವನನ್ನು ನೆನಪು ಮಾಡ್ಕೊಳ್ಳಿ. ಆದ್ದರಿಂದ ನಾವು ಇಂಥ ದಿನ ಒಳ್ಳೇದು ಬರುತ್ತೆ, ಅಂಥ ದಿನ ಒಳ್ಳೇದು ಬರುತ್ತೆ ಅಂತೇಳಿ ಕಾಯುವುದಲ್ಲ. ಇರುವ ಕಾಲವನ್ನೇ ಇದನ್ನು ಸುಮುಹೂರ್ತ ಅಂದ್ಕೊಳ್ಬೇಕು. ಹೆದರುವುದೇ ಶೀತಲಕ್ಕೆ ಗಿರಿಯ ನೇರುವ ಮೊದಲೇ ಅನ್ನುವ ಸಾಲು ಗಮನಿಸಿದಾಗ ಡುಂಡಿರಾಜರ ಕವಿತೆ ನೆನಪಾಗುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಅವರು. ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಹಸ ಮಾಡುತ್ತಾ ಮುನ್ನುಗ್ಗುತ್ತೀರಿ, ಮುನ್ನಡೆಯುತ್ತೀರಿ, ಬೆಟ್ಟ ಏರುತ್ತೀರಿ, ಗುಡ್ಡ ಏರುತ್ತೀರಿ, ನೀವು ಆಗ ಹಾಗೆಯೇ ಆಗುತ್ತೀರಿ ತೇನ್ಸಿಂಗ್ ಹಿಲೇರಿ. ಅದ ಬಿಟ್ಟು ಕುಳಿತಲ್ಲೇ ಕುಳಿತು, ನಿಂತಲ್ಲೇ ನಿಂತು, ಮಲಗಿದಲ್ಲೇ ಮಲಗುತ್ತಾ ಸಾಹಸದ ಕಡೆಗೆ ಕೈ ಮುಗಿದು ಮಲಗೇ ಇರಿ. ನಿಮ್ಮ ಬದುಕು ಅಷ್ಟೇ, ಅಲ್ಲೇ ಅದು ಮಲಗಿರಿ, ನಿಮ್ಮ ಜೀವನ ಕೊಳೆಗೇರಿ. ಇನ್ನಾದರೂ ಇದನ್ನು ಅರ್ಥ ಮಾಡಿಕೊಂಡು ಕಾಲ ಕಾಲಕ್ಕೆ ನಮ್ಮಲ್ಲಿ ದೊರೆತಿರ್ತಕ್ಕಂತಹ ವೇಳೆಯನ್ನು ಸುಮುಹೂರ್ತವಾಗಿಸಿ ಸಾರ್ಥಕ ಗಳಿಸಿಕೊಂಡು ಅದರ ಕಡೆಗೆ ಮುಖ ಮಾಡುವುದರ ಕಡೆಗೆ ನಾವು ಸಿದ್ಧರಾಗೋಣ.